ಇನ್ನು ಕಿರುತೆರೆ ನಟ ಹಾಸ್ಯ ಕಲಾವಿದ ಮಡೆನೂರು ಮನು ವಿರುದ್ಧದ ಅತ್ಯಾಚಾರ ಪ್ರಕರಣದ ತನಿಖೆ ಈಗಾಗಲೇ ಚುರುಕಾಗಿದೆ. ಈ ನಡುವೆ ಇನ್ನೂ ಕೆಲ ಕಿರುತೆರೆ ನಟ ನಟಿಯರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಮನು ವಿರುದ್ಧದ ರೇಪ್ ಕೇಸ್ನ ತನಿಖೆ ಚುರುಕು. ಮನು ಮತ್ತು ಸಂತ್ರಸ್ತೆಯ 4 ಮೊಬೈಲ್ ವಶಕ್ಕೆ. 31 ತಿಂಗಳ ವಾಟ್ಸ್ಆಪ್ ಚಾಟ್ ಪಡೆದಿರೋ ಖಾಕಿ. ಕಿರುತೆರೆ ನಟ ಮಡೆನೂರು ಮನು ವಿರುದ್ಧದ ಅತ್ಯಾಚಾರ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಈಗಾಗಲೇ 5 ದಿನ ಕಸ್ಟಡಿಗೆ ಪಡೆದಿರುವ ಪೊಲೀಸರು ಪ್ರಾಥಮಿಕ ವಿಚಾರಣೆ ನಡೆಸಿ ಸ್ಥಳ ಮಹಜರು ಸೇರಿದಂತೆ ಇತರೆ ಪ್ರಕ್ರಿಯೆ ನಡೆಸುತ್ತಿದ್ದಾರೆ. ಈ ನಡುವೆ ಇಬ್ಬರ ಬಳಿಯಿದ್ದ ತಲಾ 2 ಮೊಬೈಲ್ಗಳನ್ನು ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದ್ದಾರೆ. ಇದರಲ್ಲಿ ಸಂತ್ರಸ್ತ ಯುವತಿ ಆರೋಪಿಸಿದಂತೆ ಯಾವುದೇ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿಲ್ಲ. ಬದಲಾಗಿ ಅವರಿಬ್ಬರ ಜೊತೆಗೆ ನಟಿಸಿರುವ ರೀಲ್ಸ್ಗಳು, ಫೋಟೋಗಳು ಮಾತ್ರ ಪತ್ತೆಯಾಗಿವೆ. 2022ರ ನವೆಂಬರ್ನಲ್ಲಿ ನನ್ನ ಮೇಲೆ ಅತ್ಯಾಚಾರ ನಡೆಯಿತು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಅಂದಿನಿಂದ ಇಲ್ಲಿಯವರೆಗೆ ಅಂದರೆ 31 ತಿಂಗಳ ಇಬ್ಬರ ವಾಟ್ಸ್ಆಪ್ ಚಾಟಿಂಗ್ ಹಿಸ್ಟರಿ ಪಡೆದು ಮೊಬೈಲ್ಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ. ಮನು ಮತ್ತು ಸಂತ್ರಸ್ತೆಯ ರಾಜಿ ನಡೆಸಿದ್ದವರಿಗೆ ತನಿಖೆಯ ಬಿಸಿ. ಸಂತ್ರಸ್ತೆ ಹೇಳಿಕೆ ಆಧರಿಸಿ ಹಲವರಿಗೆ ಪೊಲೀಸ್ ನೋಟಿಸ್. ಈ ಪ್ರಕರಣದಲ್ಲಿ ಕಳೆದ 3 ವರ್ಷದಿಂದ ಮನು ಮತ್ತು ಸಂತ್ರಸ್ತೆಯ ನಡುವೆ ಸ್ನೇಹವಿತ್ತು. ನಂತರ ಇವರಿಬ್ಬರ ನಡುವೆ ಗಲಾಟೆ ಶುರುವಾಗುತ್ತಿದ್ದಂತೆ ಇದೇ ಕಿರುತೆರೆ ನಟ ನಟಿಯರು ಕೆಲ ಆಪ್ತರು ಇಬ್ಬರ ನಡುವೆ ಸಂಧಾನ ಮಾಡಿದ್ದಾರೆ. ಪೊಲೀಸ್ ಠಾಣೆ ಮೆಟ್ಟಿಲೇರದಂತೆ ಯುವತಿಯ ಮನವೊಲಿಸಿದ್ದಾರೆ. ಈ ಬಗ್ಗೆ ಸಂತ್ರಸ್ತ ಯುವತಿ ಪೊಲೀಸರ ಬಳಿ ಹೇಳಿಕೊಂಡಿದ್ದು, ಆ ಘಟನೆಗಳ ಬಗ್ಗೆ ಮತ್ತು ಅತ್ಯಾಚಾರ ಪ್ರಕರಣ ಸಂಬಂಧ ಯಾರ್ಯಾರು ಈ ಪ್ರಕರಣಕ್ಕೆ ಲಿಂಕ್ ಇದ್ದಾರೋ ಅಂಥವರಿಗೆ ನೋಟಿಸ್ ನೀಡಿ ಮಾಹಿತಿ ಕಲೆ ಹಾಕೋಕೆ ಪೊಲೀಸರು ಮುಂದಾಗಿದ್ದಾರೆ. ಸದ್ಯ ಪ್ರಕರಣ ದಿನಕ್ಕೊಂದು ತಿರುವು ತೆಗೆದುಕೊಳ್ತಿದ್ದು, ತನಿಖೆ ಮುಂದುವರೆದಂತೆ ಇನ್ನೂ ಯಾವೆಲ್ಲ ವಿಚಾರಗಳು ಹೊರಗೆ ಬರ್ತಾವೋ ಕಾದು ನೋಡಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.